ಮಾಡುವಂತಹ ವಕ್ಫ್ ಕೌನ್ಸಿಲ್ನಲ್ಲಿ ಎಷ್ಟು ಮಂದಿಗೆ ಬರ್ಬೋದು? ವಕ್ಫ್ನಲ್ಲಿ ಎಷ್ಟು ಮಂದಿಗೆ ಬರ್ಬೋದು? ಸ್ಟೇಟ್ ಬೋರ್ಡ್ 11ರಲ್ಲಿ 4 ಮಂದಿಗೆ ಮಾತ್ರ ಬರ್ಬೋದು ಇವತ್ತಿನ ಕಾನೂನು ಪ್ರಕಾರ. ಎಕ್ಸ್ ಆಫೀಷಿಯೋ ಆಗಿ ಕೆಲವು ಏನಾಗ್ತಾರೆ ಪದನಿಮಿತ್ತವಾದ ಅಧಿಕಾರಿಗಳು ಬರುವಾಗ ಅಲ್ಲಿ ಜಾತಿ ನೋಡುದು ಬೇಡ ಅಂತ ಇಟ್ಟುಕೊಳ್ಳುವ. 11 ಮಂದಿಯ ವಕ್ಫ್ ಬೋರ್ಡ್ ರಾಜ್ಯದ ವಕ್ಫ್ ಬೋರ್ಡ್ಗಳಲ್ಲಿ ಇವತ್ತಿನ ಕಾನೂನು ಪ್ರಕಾರ ಕೇವಲ ಬರುವುದು 4 ಮಂದಿ ಮುಸಲ್ಮಾನರು ಮಾತ್ರ. ಯಾಕೆಂದ್ರೆ ಉಳಿದವರೆಲ್ಲ ನಾನ್ ಮುಸ್ಲಿಂ ಆಗ್ಬೇಕು ಅಂತ ಹೇಳಿಲ್ಲ. ಕರೆಕ್ಟ್, 2 ನಾನ್ ಮುಸ್ಲಿಂ ಬೇಕು ಅಂತ ಹೇಳಿದ್ದಾರೆ. ಆದರೆ 4ರಲ್ಲಿ 7 ಮಂದಿ ಕೂಡ ನಾನ್ ಮುಸ್ಲಿಂ ಬರಬಹುದು. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಅವರು ಕೊಟ್ಟಿರುವಂತಹ ಕಲಂಗಳಲ್ಲಿ ಪಾಸ್ಗಳಲ್ಲಿ ಈ ಮುಸಲ್ಮಾನರಾಗಬೇಕು ಅಂತ ಅದನ್ನು ಜ್ಞಾನ ಮರೆವಿನ ಮೂಲಕ ನಮ್ಮ ಮೇಲೆ ಹೇಳಲಿಕ್ಕೆ ಬಂದಿದ್ದಾರೆ. ಇನ್ನು ನಾನ್ ಮುಸಲ್ಮಾನರಾದರೆ ಏನು ನಮಗೆ ಸಮಸ್ಯೆ ಅಂತ ಕೇಳಬೇಡಿ. ಮುಸಲ್ಮಾನರಿರುವಂತಹ ಸ್ವತ್ತನ್ನು ಕಾಪಾಡಿಕೊಳ್ಳುವ, ಅದನ್ನು ಅರ್ಹರಿಗೆ ಹಂಚುವ, ಅದನ್ನು ಸಂರಕ್ಷಣೆ ಮಾಡುವಂತಹ ಕಾನೂನುಗಳ ಬಗ್ಗೆ ಅರಿವಿರುವವರು ಬೇಕಲ್ವ? ಅದರಲ್ಲಿ ಶರೀಯತ್ನ ಇಸ್ಲಾಮಿನ ಜ್ಞಾನ ಇರುವ ಬೇಕೆನ್ನುವ ಕಾನೂನು ತೊಡೆದು ಹಾಕಿದ್ದಾರೆ. ಅವರು ನಮ್ಮ ಸ್ವಯಂಸೇವಕರು ವಾದ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅವರು ಏನ್ ಹೇಳಿದ್ರು ಮೊನ್ನೆ, ವಕ್ಫ್ ಎನ್ನುವುದು ಇಸ್ಲಾಮಿಕ್ ಅಲ್ಲ, ಅದು ಚಾರಿಟಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ ಮೆಹತಾರ್. ಅದು ಇಸ್ಲಾಮಿಕ್ ಧಾರ್ಮಿಕವಾದ ವಿಚಾರ ಅಲ್ಲ ವಕ್ಫು, ಅದು ಚಾರಿಟಿಗೆ ಸಂಬಂಧಪಟ್ಟದ್ದು. ವಕ್ಫ್ಗಳೊಳಗೆ ಚಾರಿಟಿ ಮಾಡ್ತಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ದಾರೆ ಸಾಲಿಸಿಟರ್ ಜನರಲ್. ಸಹೋದರರೇ, ಧಾರ್ಮಿಕವಾದ ಗ್ರಂಥಗಳನ್ನು ನೋಡಿ, ವಕ್ಫಿಗೆ ಸಂಬಂಧಪಟ್ಟ ಎಷ್ಟು ಮಸಾಲೆಗಳು ಕಾನೂನುಗಳು ಅದರಲ್ಲಿದೆ. ನಾವಿಲ್ಲಿ ಮಸೀದಿ ಮಾಡುವಾಗ ಈ ಸಾಗರದಲ್ಲಿ ಬಹುಮಾನ್ಯ ಹಾಜಿ ಮೊಹಮ್ಮದ್ ಹಾಜಿ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಮಸೀದಿ ಬರ್ತಾ ಇದೆ. ಆ ಮಸೀದಿಯ ಉದ್ಘಾಟನೆಗೆ ಅವರು ಗುರುಗಳನ್ನು ಕರೆದಂದ್ರೆ, ಯಾವುದಾದ್ರೂ ಭಾಗ ವಕ್ಫ್ ಮಾಡಲು ಬಾಕಿ ಇದ್ದರೆ ಅಲ್ಲಿ ಗುರುಗಳನ್ನು ಹೇಳ್ತಾರೆ, ಈ ಜಾಗವನ್ನು ವಕ್ಫ್ ಮಾಡಿದೆ ಅಂತ ಹೇಳಿದ್ರೆ ಸಹೋದರರೇ, ಆದ್ದರಿಂದ ಒಂದೇ ಒಂದು ವಿಚಾರ, ಅದು ಅಲ್ಲಾಹನಿಗೆ ವಕ್ಫ್ ಆಗ್ತದೆ, ಓನರ್ಶಿಪ್ ರದ್ದಾಗ್ತದೆ. ಆದ್ದರಿಂದ ಇಂತಹ ಜಾಗವನ್ನು ಸಂರಕ್ಷಣೆ ಮಾಡುವಂತಹ ಅಧಿಕಾರ ಮುಸಲ್ಮಾನರಿಗಿದ್ದರೆ ಒಳ್ಳೆಯದು, ಬೇರೆ ಯಾರಿಗೂ ಅದರಲ್ಲಿ ಅವಕಾಶಗಳಿರಬಾರದು. ಸೆಂಟ್ರಲ್ ವಕ್ಫ್ ಬೋರ್ಡ್ ನಲ್ಲಿ ಮೈನಾರಿಟಿ ಮಿನಿಸ್ಟರ್ ಜಾರ್ಜ್ ಕುರೇರಿ ಅಧ್ಯಕ್ಷರಾಗಿದ್ದಾರೆ. ಓಕೆ, ಅವರು ಅಧ್ಯಕ್ಷ ಆಗಲಿ. ಬಾಕಿ 21 ಮಂದಿ ಮುಸಲ್ಮಾನರಾದ್ರೆ ಒಳ್ಳೆಯದು. ಸೆಂಟ್ರಲ್ ವಕ್ಫ್ ಬೋರ್ಡ್ ಅಲ್ಲಿ ಅಲ್ಲೂ ಕೂಡ ಇಲ್ಲ, ಅಲ್ಲೊಂದು 4 ಮಂದಿ ಮಾತ್ರ ಇಸ್ಲಾಂ ಆದ್ರೆ ಸಾಕು. ಇಂತಹ ಕಾನೂನುಗಳು ಸಹೋದರರೇ ಯಾವತ್ತೂ ಕೂಡ ಮುಸ್ಲಿಂ ಸಮುದಾಯದ ಏಳಿಗೆಗಾಗಿ, ಒಗ್ಗಟ್ಟಿಗಾಗಿ, ಅವರ ಅಭಿವೃದ್ಧಿಗಾಗಿ ಅಲ್ಲವೇ ಅಲ್ಲ, ಕ್ರಮೇಣ ಮುಸಲ್ಮಾನರಿಂದ ಕಸಿದು, ಹಕ್ಕುಗಳನ್ನು ಕಸಿದು, ಅವರನ್ನ ದೇಶದಿಂದ ಗಡಿಪಾರು ಮಾಡುವ ಪ್ರಯತ್ನಗಳನ್ನು ಎನ್ಆರ್ಸಿಯಲ್ಲಿ ಮಾಡಲಾಯಿತು. ಈಗ ಅವರ ಸ್ವತ್ತುಗಳನ್ನು ಕೂಡ ಕಬಜು ಮಾಡಿ ಅದನ್ನು ಕಬಳಿಕೆ ಮಾಡಿದವರಿಗೆ ಅದನ್ನು ಬಿಟ್ಟುಕೊಟ್ಟು ಈ ದೇಶದಲ್ಲಿ ಮುಸಲ್ಮಾನರಿಗೆ ಅಸ್ತಿತ್ವ ಇಲ್ಲದೆ ಮಾಡುವಂತಹ ಈ ಪ್ರಯತ್ನಗಳ ವಿರುದ್ಧ ನಾವೆಲ್ಲರೂ ಒಟ್ಟಾಗಿ ಹೋರಾಡಿ ಆ ಕಾನೂನನ್ನು ಹಿಂದೆಗೆಯುವ ತನಕ, ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಕಾನೂನಿಗೆ ಸಂಪೂರ್ಣವಾದ ಸ್ಟೇ ಸಿಗುವ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬೇಕು. ಜೈ ಹಿಂದ್, ಜೈ ಕರ್ನಾಟಕ.